ಭಾರತದ ಸಂಸದೀಯ ವ್ಯವಸ್ಥೆಯಲ್ಲಿ ಸಾಮಾನ್ಯ ಮಸೂದೆ ಆರ್ಡಿನರಿ ಬಿಲ್ ಎಂದರೆ ಹಣಕಾಸು ಅಥವಾ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದ ಯಾವುದೇ ವಿಷಯದ ಬಗ್ಗೆ ಕಾನೂನು ರೂಪಿಸಲು ಮಂಡಿಸುವ ಪ್ರಸ್ತಾವನೆ. ಇದರ ಬಗ್ಗೆ ಮುಖ್ಯವಾದ ಅಂಶಗಳು ಇಲ್ಲಿವೆ. 1. ಮಂಡನೆ ಮತ್ತು ಅನುಮೋದನೆ. ಯಾರು ಮಂಡಿಸಬಹುದು? ಈ ಮಸೂದೆಯನ್ನು ಸಂಸತ್ತಿನ ಯಾವುದೇ ಸದಸ್ಯರು, ಮಂತ್ರಿ ಅಥವಾ ಮಂತ್ರಿ ಅಲ್ಲದ ಸದಸ್ಯರು ಮಂಡಿಸಬಹುದು. ಯಾವ ಸದನದಲ್ಲಿ? ಇದನ್ನು ಲೋಕಸಭೆ ಅಥವಾ ರಾಜ್ಯಸಭೆ ಈ ಎರಡರಲ್ಲಿ ಯಾವುದಾದರೂ ಒಂದು ಸದನದಲ್ಲಿ ಮೊದಲು ಮಂಡಿಸಬಹುದು. ಬಹುಮತ. ಮಸೂದೆಯು ಕಾನೂನಾಗಲು ಎರಡೂ ಸದನಗಳಲ್ಲಿ ಹಾಜರಿರುವ ಮತ್ತು ಮತ ಚಲಾಯಿಸುವ ಸದಸ್ಯರ ಸರಳ ಬಹುಮತದ ಅನುಮೋದನೆ ಅಗತ್ಯವಿರುತ್ತದೆ. 2. ಪ್ರಕ್ರಿಯೆಯ ಹಂತಗಳು. ಸಾಮಾನ್ಯ ಮಸೂದೆಯು ಕಾನೂನಾಗಲು ಈ ಕೆಳಗಿನ ಹಂತಗಳನ್ನು ದಾಟಬೇಕು. 1. ಮೊದಲ ಓದು. ಮಸೂದೆಯ ಶೀರ್ಷಿಕೆ ಮತ್ತು ಉದ್ದೇಶಗಳನ್ನು ತಿಳಿಸುವುದು. 2. ಎರಡನೇ ಓದು. ಮಸೂದೆಯ ಪ್ರತಿಯೊಂದು ಕಲಂ, ಕ್ಲಾಸ್ ಬಗ್ಗೆ ಸುದೀರ್ಘ ಚರ್ಚೆ ನಡೆಯುತ್ತದೆ. 3. ಮೂರನೇ ಓದು. ಮಸೂದೆಯನ್ನು ಒಟ್ಟಾರೆಯಾಗಿ ಅಂಗೀಕರಿಸಲು ಅಥವಾ ತಿರಸ್ಕರಿಸಲು ಮತದಾನ ಮಾಡಲಾಗುತ್ತದೆ. 4. ಮತ್ತೊಂದು ಸದನಕ್ಕೆ ರವಾನೆ. ಮೊದಲ ಸದನದಲ್ಲಿ ಅಂಗೀಕಾರವಾದ ಮೇಲೆ ಅದು ಎರಡನೇ ಸದನಕ್ಕೆ ಹೋಗುತ್ತದೆ. 5. ರಾಷ್ಟ್ರಪತಿಗಳ ಅಂಕಿತ. ಎರಡೂ ಸದನಗಳು ಅಂಗೀಕರಿಸಿದ ನಂತರ ರಾಷ್ಟ್ರಪತಿಗಳು ಸಹಿ ಮಾಡಿದಾಗ ಅದು ಕಾಯ್ದೆ ಅಥವಾ ಕಾನೂನು ಆಗುತ್ತದೆ. 3. ಜಂಟಿ ಅಧಿವೇಶನ ಜಾಯಿಂಟ್ ಸಿಟ್ಟಿಂಗ್. ಒಂದು ವೇಳೆ ಮಸೂದೆಯ ವಿಚಾರದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಡೆಡ್ ಲಾಕ್ ಸಂಭವಿಸಿದರೆ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೆಯಬಹುದು. ಗಮನಿಸಿ, ಹಣಕಾಸು ಮಸೂದೆಗಳಿಗೂ ಸಾಮಾನ್ಯ ಮಸೂದೆಗಳಿಗೂ ವ್ಯತ್ಯಾಸವಿದೆ. ಹಣಕಾಸು ಮಸೂದೆಗಳನ್ನು ರಾಜ್ಯಸಭೆಯು ತಿರಸ್ಕರಿಸಲು ಸಾಧ್ಯವಿಲ್ಲ, ಆದರೆ ಸಾಮಾನ್ಯ ಮಸೂದೆಗಳನ್ನು ತಿರಸ್ಕರಿಸುವ ಅಧಿಕಾರ ಎರಡೂ ಸದನಗಳಿಗೂ ಇರುತ್ತದೆ. ಈ ಮಸೂದೆಗಳು ಕಾನೂನಾಗಿ ಬದಲಾಗುವ ವಿಧಾನದ ಬಗ್ಗೆ ಹೆಚ್ಚಿನ ಮಾಹಿತಿ